स्वागत है आपका बी न्यूज नेशन में। मैं हूं आबिद हुसैन शेख। एसडीपीआई और पीएफआई की तरक्की के पीछे सिद्धरामैया का हाथ है। नलिन कुमार कटील का बड़ा आरोप। बीजापुर जिले के दौरे पर पहुंचे बीजेपी राज्य अध्यक्ष नलिन कुमार कटील ने आज बीजापुर शहर के ज्ञान योगा आश्रम का दौरा करके सिद्धेश्वर स्वामी जी का आशीर्वाद लिया। नलिन कुमार कटील ने इस मौके पर सांसद रमेश जिगजनगी, एमएलए यत्नाड़, बीजेपी जिला अध्यक्ष आरएस पाटिल कुचबाड़, उमेश कारजोल थे मौजूद। इस मौके पर मीडिया के जरिए नलिन कुमार कटील ने आज राज्य में हुए एनआईए रेड पर कहा कि एसडीपीआई और पीएफआई ने आज तक जो तरक्की की है उसमें सिद्धरामैया का बड़ा हाथ है, क्योंकि उनके सीएम की अवधि में कई एसडीपीआई और पीएफआई कार्यकर्ताओं के मामलों को वापस लिया गया था। इन संगठनों को बैन करने की मांग देश भक्तों की ओर से की जा रही है। इस पर एनआईए बहुत जल्द जानकारी इकट्ठा करके केंद्र सरकार तक पहुंचाएगी, कहा नलिन कुमार कटील ने। ನೀವು ಸ್ವಲ್ಪ ಈ ಕಡೆ ಈ ರಾಜ್ಯದಲ್ಲಿ ಗೊಂದಲಗಳನ್ನು ಆತಂಕ ಸೃಷ್ಟಿ ಮಾಡತಕ್ಕಂಥ ಕೆಲಸ ನೋಡಿದ್ದೀವಿ. ಯಾಕೆ ಇದು ಗಂಭೀರ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸಿದ್ದರಾಮಣ್ಣ ಕಾರಣ. ಪ್ರಮುಖವಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾಗ 3 ನಿರ್ಧಾರಗಳನ್ನು ತಗೊಂಡು, ಒಂದು ಆಗ ಇರತಕ್ಕಂಥ ಇಂಥ ಗಲಭೆಕೋರರನ್ನು 2000 ಜನ ಬಿ ರಿಪೋರ್ಟ್ ಹಾಕಿ ಅವರ ಕೇಸ್ಗಳನ್ನು ವಾಪಸ್ ತಗೊಂಡು ಅವ್ರಿಗೆ ವಿಶ್ವಾಸಗಳು ಜಾಸ್ತಿ ಆಯಿತು. ಇಂಥ ಗಲಭೆಗಳನ್ನು ಮಾಡಲಿಕ್ಕೆ, ಹತ್ಯೆಗಳನ್ನು ಮಾಡಲಿಕ್ಕೆ, ಹಲ್ಲೆಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಯಿತು ಅಂತ ನನ್ನ ಅನಿಸಿಕೆ. ಎರಡನೇದಾಗ ಸೇಠ್ ಅವರು ಮೈಸೂರಿನ ಶಾಸಕರಿಗೆ ಚೂರಿ ಇರ್ತಾ ಇತ್ತು ಎಸ್ಡಿಪಿ ಅವರು. ಆಗಲೂ ಒಂದು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ, ಅವ್ರದೇ ಪಾರ್ಟಿ ಶಾಸಕರ ಮೇಲೆ ಆಯಿತು, ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಳಿಕ್ಕೆ ಸಿದ್ದರಾಮಯ್ಯ ಹಿಂದೇಟಾಕಿದ್ರು. ಇದರ ಪರಿಣಾಮವಾಗಿ ಸಿದ್ದರಾಮಣ್ಣನ ಆ ಏನು ಮತ ಬ್ಯಾಂಕಿನ ಆಸೆಗೋಸ್ಕರ ಮಾಡಿರುವ ರಾಜಕಾರಣದಿಂದ ಇಡೀ ರಾಜ್ಯದಲ್ಲಿ ಅವರು ಬೆಳೆದರು. ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದು ಹತ್ಯೆಗಳನ್ನು ಮಾಡತಕ್ಕಂಥ ಪ್ರಕ್ರಿಯೆ ಆಯಿತು. ಇವತ್ತು ದೇಶದಲ್ಲೇ ಇಂಥ ಅವರ ಬೇರುಗಳು ಗಟ್ಟಿಯಾಗಿದೆ. ಇದೆಲ್ಲವನ್ನ ನಿಯಂತ್ರಣ ಮಾಡೋ ದೃಷ್ಟಿಯಿಂದ ಎನ್ಐಎ ರಚನೆ ಆಯಿತು. ಇವತ್ತು ಎನ್ಐಎ ಮುಖಾಂತರ ಅವರೆಲ್ಲರನ್ನ ಬಂಧಿಸುವ ಕೆಲಸ ಕಾರ್ಯಗಳಾಗಿದ್ದಾವೆ. ಪಿಎಫ್ಐ, ಎಸ್ಡಿಪಿಐ ಮತ್ತು ಕೆಎಫ್ ಯಾವುದೇ ಸಂಸ್ಥೆಗಳಿರಲಿ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ಇಂಥ ಹಿಂದೆ ದೇಶ ವಿರೋಧಿ ಕೃತ್ಯದ ಹಿಂದೆ ಗಲಭೆಗಳನ್ನು ಮಾಡುವಂಥ, ಹತ್ಯೆಗಳನ್ನು ಮಾಡುವಂಥ ಮತ್ತು ಇದು ಏನು ಕೋಮು ಭಾವನೆಗಳನ್ನು ಯಾವುದೇ ಕಾರ್ಯಗಳಿದ್ದರೂ ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಇವತ್ತು ಎನ್ಐಎವರು ಅತಿ ಹೆಚ್ಚು ಜನ ನಮ್ಮ ರಾಜ್ಯದವರನ್ನು ಬಂಧಿಸಿದ್ದಾರೆ. ಸರ್ಕಾರ ಒಟ್ಟಾಗಿ ಮಾಡುತ್ತೆ. ಎನ್ಐಎ ತಂಡಕ್ಕೆ ಪ್ರಮುಖರು ಮಾತ್ರ ಕೇಂದ್ರದಿಂದ ಇರ್ತಾರೆ. ಅದಕ್ಕೆ ಇರ್ತಕ್ಕಂಥ ಕೆಳ ಹಂತದ ಎಲ್ಲ ಅಧಿಕಾರಿಗಳು ಪೊಲೀಸರೇ ಇರ್ತಾರೆ. ಹಾಗಾಗಿ ಪೊಲೀಸರ ಸಹಯೋಗದಿಂದ, ರಾಜ್ಯ ಸರ್ಕಾರದ ಸಹಯೋಗದಿಂದ ಕೇಂದ್ರ ಸರ್ಕಾರ ಮಾಡುತ್ತೆ ಮತ್ತು ಕೇಂದ್ರ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನಗಳನ್ನು ತಗೊಳುತ್ತೆ. ಇವತ್ತು ಇದನ್ನು ನಿಷೇಧ ಮಾಡಬೇಕು ಅನ್ನತಕ್ಕಂಥ ಎಲ್ಲರ ಬೇಡಿಕೆಗಳಿದ್ದಾವೆ ರಾಷ್ಟ್ರಭಕ್ತರು. ಆ ಬೇಡಿಕೆ ಪೂರಕವಾಗಿ ನಿಷೇಧ ಮಾಡಬೇಕು ಅಂತಂದರೆ ಅದಕ್ಕೆ ಒಂದಷ್ಟು ದಾಖಲೆಗಳು, ಅವ್ರು ಮಾಡಿರ್ತಕ್ಕಂಥ ಕೃತ್ಯಗಳು ಬೇಕು. ಇದೆಲ್ಲ ಒಂದು ಸಂಗ್ರಹ ಮಾಡ್ತಕ್ಕಂಥ ಮತ್ತು ಇಂಥದೊಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದ್ರ ಮುಖಾಂತರ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಎಲ್ಲವನ್ನ ತನಿಖೆ ಮಾಡ್ಕೊಂಡು ಮುಂದಕ್ಕೆ ತೀರ್ಮಾನ ತಗೊಳ್ಳುತ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ದಾಖಲೆಗಳು ಸಿಕ್ಕಿದ್ರೆ ಖಂಡಿತವಾಗಿ ನಿಷೇಧ ಆಗುತ್ತೆ. ಈಗ ರಾಜಕೀಯ ಪ್ರೇರಿತ ಮಾಡ್ತಾರೆ. ಭಯೋತ್ಪಾದನೆಗೆ ಆಗಿದ್ರೆ ಇವರಿಗೆ ರಾಜಕೀಯ ಪ್ರೇರಣೆ ಯಾರು ಕೊಟ್ಟಿದ್ದಾರೆ?
ಇವರಿಂದ ಯಾರಿದ್ರು, ಇವ್ರು ಹತ್ಯೆ ಮಾಡೋದಕ್ಕೆ ಇವ್ರಿಗೆ ರಾಜಕೀಯ ಪ್ರೇರಣೆ ಇತ್ತ? ಅವ್ರು ರಾಜಕೀಯ ಪ್ರೇರಣೆ ಮಾಡಿದರೆ ಇದು ರಾಜಕೀಯ ಪ್ರೇರಣೆ. और खबरों के लिए देखते रहिए बी न्यूज नेशन। ब्लू रूबी स्पेशलिस्ट इन 1 and 2 ग्राम गोल्ड प्लेटेड ज्वेलरी, अमेरिकन डायमंड, एंटिक आर्ट ज्वेलरी अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी, एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू।